ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೇನೆ. ಸೊ ಇವಾಗ ನಮಗೆ ರಜೆ ಸಿಕ್ಕಿದೆ. ರೀಸನ್ ಏನಂದರೆ SSLC ಎಕ್ಸಾಮ್ ಸ್ಟಾರ್ಟ್ ಆಯಿತು. ನಮಗೆ ಹಾಗೆ ಡ್ಯೂಟಿ ಇರೋದಿಲ್ಲ. ಡ್ಯೂಟಿ ಇಲ್ಲದೇ ಇರೋ ದಿನ ನಾವು ಮನೆಯಲ್ಲಿ ಇರ್ತೇವೆ, ಎಕ್ಸಾಮ್ ಇಲ್ಲದೇ ಇರೋ ದಿನ ನಾವು ಸ್ಕೂಲಿಗೆ ಹೋಗ್ಲಿಕ್ಕೆ ಇರ್ತದೆ. ಸೊ ಹಾಗಾಗಿ ಇವತ್ತು ಫ್ರೀ ಇದ್ದೇನೆ. ನಮಗೆ ಸ್ವಲ್ಪ ಪೇಟೆಗೆಲ್ಲ ಹೋಗ್ಲಿಕ್ಕೆ ಉಂಟು. ಸೊ ನಾನು ಮತ್ತು ಮಾಮಿ ಹೋಗೋರಿದ್ದೇವೆ. ಹೇಗೆ ಹೋಗ್ತೇವೆ, ಎಲ್ಲೆಲ್ಲ ಹೋಗ್ಲಿಕ್ಕೆ ಉಂಟು ಅಂತ ಎಲ್ಲ ನನ್ನ ಇವತ್ತಿನ ಒಂದು ಸಣ್ಣ ವ್ಲಾಗಲ್ಲಿ ಹಾಕ್ತೇನೆ. ಮಾಮ ಮತ್ತು ಮಾಮಿ ಇಲ್ಲಿ ಜೆರಾಕ್ಸಿಗೆ ಬಂದಿದ್ದಾರೆ. ಹಾಗೆಯೇ ಮಾಮಿಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದಿದ್ದರು. ಸೊ ಬ್ಯಾಂಕಿದ ಕೆಲಸ ಮುಗಿಸಿ ಈಗ ನಾವು ಮತ್ತೆ ಕಾರ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೇವೆ. हात में पापा अपनाचे पाहिलेले थँक्स हाम्रो धर्माचे नि ಆಗು ಇವರಿಗೆ ಗೃಹಲಕ್ಷ್ಮಿದು ದುಡ್ಡು ಬಂತಂತೆ, ಅದಕ್ಕೆ ಖುಷಿ.
ನಾವು ಒಂದು ಕಡೆ ಚಿನ್ನದ ಅಂಗಡಿಯಲ್ಲಿ ಸ್ಕೀಮ್ ಮಾಡಿದ್ವಿ, ಹಾಗೆ ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅಲ್ಲೆಲ್ಲ ಮಾತಾಡಿಕೊಂಡು ಈಗ ಮತ್ತೆ ನಾವು ಭಾರತಿ ಆಂಟಿ ಮನೆಗೆ ಹೋಗ್ತಾ ಇದ್ದೇವೆ. ನಾನೀಗ ಭಾರತಿ ಆಂಟಿಯ ಮನೆಗೆ ರೀಚ್ ಆಗಿದ್ದೇನೆ. ಹಳೆಯ ಕಾಲದ ಮನೆ ನೋಡಿ. ಸ್ಟ್ರೀಟಲ್ಲಿ ಇದೊಂದು ಓಲ್ಡ್ ಶಾಪು. ಸೊ ನಾವಿಲ್ಲಿ ಬಂದು ಕೆಲವೊಂದು ಬೇಕರಿ ಐಟಮನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ. ಮಾಮಿ ತಗೊಳ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ನನಗಿದು ತಿಂದು ಗೊತ್ತೇ ಇರಲಿಲ್ಲ. ಮಹಾರಾಷ್ಟ್ರಕ್ಕೆ ಹೋಗಿ ಅಕ್ಕನ ಮನೆಯಲ್ಲಿದ್ದನಲ್ಲ, ಅಲ್ಲಿ ತಿಂದು ಅಭ್ಯಾಸ ಆಗಿ ಇಲ್ಲಿ ಕೂಡ ಬಂದು ಈಗ ತಿಂತೇನೆ. ಇದನ್ನು ವಡಪಾವ್ ಹೇಳ್ತಾರೆ. ಹೊರಗಡೆ ಪಾವ್ ಇರ್ತದೆ, ಒಳಗಡೆ ವಡೆ ಮತ್ತು ಮಿರ್ಚಿ ಇಟ್ಟಿರ್ತಾರೆ ನೋಡಿ. ನಮ್ಮ ಲಿಟಲ್ ಸಾಂಚಮ್ಮನಿಗೆ ಎಕ್ಸಾಮ್ ಆಗ್ತಾ ಉಂಟು, ಆ್ಯನ್ಯುವಲ್ ಎಕ್ಸಾಮು. ಸೊ ಹಾಗೆ ಪ್ರತಿದಿನ ಮಾಮಿ ಹೋಗಿ ಕರ್ಕೊಂಡು ಬರ್ತಾರೆ ಅವಳನ್ನು ಸ್ಕೂಲಿಂದ. ಹಾಗಾಗಿ ಇವತ್ತು ಮಾಮಿ ನಾನು ಒಟ್ಟಿಗೆ ಹೋಗಿದ್ವಿ. ಸೊ ನೋಡಿ, ನಮ್ಮನ್ನು ನೋಡಿ ಅವಳ ಎಕ್ಸ್ಪ್ರೆಷನ್ ಹೇಗಿರ್ತದೆ ನೋಡಬೇಕು. ಬಿಕಾಸ್ ನಾನು ಹೋಗೋದು ಕಡಿಮೆ, ನಾನು ಯಾವಾಗಾದರೂ ಫ್ರೀ ಇದ್ದಾಗ ಮಾತ್ರ ಹೋಗ್ತೇನೆ, ಇಲ್ಲದಿದ್ದರೆ ಮಾಮಿ ಕರ್ಕೊಂಡು ಬರ್ತಾರೆ. ಸೊ ಇವತ್ತು ಅವಳ ಎಕ್ಸ್ಪ್ರೆಷನನ್ನು ನೋಡಿ ಹೇಗಿರ್ತದೆ ಅಂತ. कैसा आज्जा बघ, आज्जा काही यशा शोध तर बताऊ नी. येऊन येऊन हां आम्हा सांगा त्याच्या Raja kaki. ನಮ್ಮ ಮನೆಯಲ್ಲಿ ಒಂದು ಮಾವಿನ ಮರ ಉಂಟು. ಅದರಲ್ಲಿ ಇವತ್ತು 4 ಮಾವಿನ ಹಣ್ಣು ಸಿಕ್ಕಿತ್ತು. ಸೊ ಆ ಮಾವಿನ ಹಣ್ಣಿನ ಒಂದು ಚಂಡ್ರುಪುಳ್ಳಿಯನ್ನು ಮಾಡುವ ಅಂತಿದ್ದೇನೆ. ಮಾವಿನ ಹಣ್ಣಿನ ಪದಾರ್ಥ ಮಾಡಲಿಕ್ಕೆ ಈಗ ನನಗೆ ಮೆಣಸು ಬೇಕು. ಸೊ ಮೆಣಸಿನ ಗಿಡದ ಹತ್ರ ಬಂದಿದ್ದೇನೆ ನೋಡಿ. ತುಂಬ ಉಂಟು ಮೆಣಸೀಗ. ಮುಂಚೆ ಆಗ್ತಿರಲಿಲ್ಲ ನಮ್ಮ ಮನೆಯಲ್ಲಿ. ಒಂದು ಗಿಡವನ್ನು ನೆಟ್ಟು ಮಾಡಿದ್ದು ನಾವು. ಈ ಥರದ ಮೆಣಸು, ಇದು ನಮ್ಮ ಊರಲ್ಲೆಲ್ಲ ಇದನ್ನು ಗಾಂಧಾರಿ ಮೆಣಸು ಅಂತ ಕರೀತಾರೆ. ಸೊ ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ನನಗೆ. हे काय
ನಾನು ಮಾವಿನ ಹಣ್ಣನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರಿಪೇರಿ ಮಾಡಿಕೊಂಡೆ. ಅದಕ್ಕೆ ಈ ಮೆಣಸು ಮತ್ತು ಇದನ್ನು ಹಿಚ್ಚಿಕ್ಕಿ ಮಿಕ್ಸ್ ಮಾಡಬೇಕು. ನಾನು ಮೊದಲು ಭಾಗ್ಯದಲ್ಲಿದ್ದಾಗ ಇದಕ್ಕೆ ಗಂಜಿಯ ತಿಳಿಯನ್ನು ಮಿಕ್ಸ್ ಮಾಡ್ತಿದ್ದೆ, ಕುಚ್ಚಲ ಅನ್ನದ ತಿಳಿ ಇರ್ತದಲ್ಲ ಅದನ್ನು. ಬಟ್ ಇಲ್ಲಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ನೀರನ್ನು ಮಿಕ್ಸ್ ಮಾಡಿದ್ದೇನೆ. ಎಲ್ಲ ಹೋಗಿ ಬಂದು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಈಗ ನಿದ್ದೆಯಿಂದ ಎದ್ದು ಈಗ ಊಟ ಎಲ್ಲ ಹಾಕಿ ಆಯಿತು. ಸೊ ನಿಮಗೊಂದು ಸರ್ಪ್ರೈಸ್ ಉಂಟು. ನೀವು ನೋಡಿರ್ಬೋದು, ನಾನು ಲಾಸ್ಟ್ ಇಯರ್ ನಿಮಗೆ ಅಶ್ವಿನಿ ಅಕ್ಕನ ಮನೆಯಲ್ಲಿ ಇದನ್ನು ತೋರಿಸಿದ್ದೆ, ರಂಬುಟಾನ. ಸೊ ನಮ್ಮ ಮನೆಯ ಪ್ಲ್ಯಾಂಟಲ್ಲಿ ಸಹ ಆಗಿದೆ. ಆಗ ನಾನು ಹೇಳಿದ್ದೆ ನಮ್ಮ ಮನೆಯಲ್ಲಿ ಸಹ ಆಗ್ಬೋದು ಅಂತ. ಸೊ ಈಗ ಆಗಿದೆ. 5 ವರ್ಷದ ಗಿಡ ಇದು, ಇಲ್ಲ 4 ವರ್ಷದ ಗಿಡ. ಸೊ 4 ವರ್ಷದ ಗಿಡದೆಲ್ಲ ಆಗಿದೆ. ಮೇಲೆ ಕೂಡ ಉಂಟು ನೋಡಿ, ಅಲ್ಲೆಲ್ಲ ಕಾಣ್ತದೆ, ಅಲ್ಲಿ ಉಂಟು, ಇಲ್ಲೆಲ್ಲ ಆಗಿದೆ. ಗ್ರೀನ್ ಗ್ರೀನ್ ಕಾಣ್ತದೆ ನೋಡಿ, ಇಲ್ಲಿ ಕಾಣ್ತದೆ, ಇಲ್ಲೆಲ್ಲ ಆಗಿದೆ ಒಂದೊಂದು. ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೆಯಲ್ಲಿ ಒಂದು ಮಾವಿನ ಮರ ಉಂಟು ಅಂತ. ನೋಡಿ ಇಲ್ಲಿ ಉಂಟು ನೋಡಿ, ಇದು ಮಾವಿನ ಮರ. ಸೊ ಅಲ್ಲಲ್ಲೆಲ್ಲ ಮಾವಿನಕಾಯಿ ಆಗಿದೆ, ತುಂಬ ಉಂಟು. ಬಟ್ ಒಂದು ಬಿದ್ದಿದೆ ನೋಡಿ. ಇವತ್ತು ಮಧ್ಯಾಹ್ನಕ್ಕೆ ಇದರದ್ದೇ ಪದಾರ್ಥ ಮಾಡಿದ್ದೆ ನಾನು. ಸೊ ಈ ಥರ ಇರ್ತದೆ ಮಾವಿನಕಾಯಿ, ದೊಡ್ಡ ಸೈಜು. ಇದರದ್ದೊಂದು ಪ್ಲ್ಯಾಂಟ್ ಮಾಡಿ ನಾನು ಅನುಷನಿಗೆ ಕೊಟ್ಟಿದ್ದೇನೆ. ಅಲ್ಲಿ ಒಂದು ಉಂಟು ನೋಡಿ. ಕೈ 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 ಅವನು ಯಾಕೆ ಸೈಡಿಗೆ ನಿಂತಿದ್ದಾನೆ ಗೊತ್ತುಂಟು? ಅವನನ್ನು ಮುಟ್ಟಬೇಕೀಗ. ನಮ್ಮ ಮನೆ ಅಡಿಕೆ ಗಿಡದಲ್ಲಿ ಅಡಿಕೆ ಆಗ್ತದಲ್ಲ, ಅದನ್ನು ಮೇಲೆ ಇಡೀ ದಿನ ಜಗಿತಾ ಇರ್ತಾಳೆ. ಇವಳು ಕೂಡ ಈಗ ತಂದು ಜಗಿತಾ ಇದ್ದಾಳೆ. ತೆಗೆವು ತೇ. ಓಹೋ, ನಿಮಗೆಲ್ಲರಿಗೂ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾಳೆಯ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.